ಪ್ಲೀಸ್ ಲಿಕ್ಕಿ ನಾನು ಮರ್ತು ಬಿಡು. ನಮ್ಮಮ್ಮ ಚೆನ್ನಾಗಿ ಬೈದ್ಬಿಡ್ತು, ಎರಡೇಟು ಹೊಡೆದೇ ಬಿಡ್ತು ಗೊತ್ತಾ. ಹಾಂ, ನೀನು ಹಿಂಗೆ ಮಾಡಿದರೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅಂತೇಳಿ ನಮ್ಮ ಅಮ್ಮನೂ ಕಣ್ಣೀರು ಹಾಕ್ಬಿಡ್ತು. ಅದಕ್ಕೇ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ನನಗೆ ಇವಾಗ ಗೊತ್ತಾಯಿತು. ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ನಮ್ಮನ್ನು ಅಂತ ನನಗೆ ಗೊತ್ತಾಯಿತು. ನಮ್ಮಮ್ಮ ಬೈತೈತೆ ಲಿಕ್ಕಿ, ನಾನು ಮರ್ತು ಬಿಡು. ಅದಕ್ಕೆ ನಾನು ನಿನಗೆ ಇದನ್ನ ಹೇಳೋಗೋಣ ಅಂತ ಹೇಳಿ ಬಂದೆ. ದಯವಿಟ್ಟು ನಾನು ಮರ್ತು ಬಿಡು ಲಿಕ್ಕಿ ನೀನು. ಪ್ರೀತಿ, ನೀನಿಲ್ಲ ಅಂದ್ರೆ ನನ್ನ ಕೈಲಿ ಬದುಕೋದಕ್ಕಾಗಲ್ಲ. ನಾನು ನಿನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನಾನು ನಿನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪನ ಕಳಿಸ್ಬಿಟ್ಟು ನಿಮ್ಮ ಮನೇಲಿ ಕೇಳಿ ನಿಮ್ಮ ಅಮ್ಮನ ಒಪ್ಪಿಸಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನಾನು ನಿನ್ನೆ ಮದುವೆ ಆಗ್ತೀನಿ. ಪ್ರೀತಿ ಪ್ಲೀಸ್ ಕಣೆ, ಪ್ಲೀಸ್ ನನ್ನ ಮರಿಬೇಡ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾನು ನಿಮ್ಮ ಮನೇಲಿ ಮದುವೆ ಆದರೆ ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲರೂ ನಮ್ಮನ್ನು ನೋಡ್ಕೊತಾರೆ. ನನ್ನ ತಮ್ಮಂದು ಕೈ ಹಿಡಿದು ಮದುವೆ ಮಾಡ್ತಾರೆ. ನೋಡಿದ್ಯಲ್ಲ ನಮ್ಮ ಮನೇಲಿ ಎಂಥ ಪರಿಸ್ಥಿತಿ ಐತೆ. ನಮ್ಮ ಚಿಕ್ಕಮ್ಮ ಹೆಂಗೆ ಯಾವ ರೀತಿ ನಮ್ಮನ್ನು ನೋಡ್ತಾರೆ, ಯಾವ ರೀತಿ ನಮ್ಮನಿಗೆ ಹೆಂಗೆ ಬೈತಾರೆ ಅಂತ ಹೇಳಿ ನೋಡಿದ್ಯಲ್ಲ. ನಮ್ಮ ಚಿಕ್ಕಮ್ಮನಿಂದ ನಾವು ಎಷ್ಟು ಅಯ್ಯಂದಿದ್ದೀವಿ ಅಂತ ಹೇಳಿ. ನೋಡಿಕೊಂಡ್ರು, ಚಿಕ್ಕವರಿದ್ದಾಗ ನೋಡ್ಕೊಂಡಿಲ್ಲ ಅಂತಲ್ಲ. ಇವಾಗ ಅವ್ರಿಗೆ ಮಗಳಾದಾಗಿಂದನೂ ನಮ್ಮನ್ನೊಂಥರ ನೋಡ್ತವ್ರೆ. ಅವ್ರಿಗೆ ಮಕ್ಳಿಲ್ದಾಗ ನೋಡಿಕೊಂಡ್ರು ಪಾಪ. ಇವತ್ತು ನಾವು ನೋಡ್ಕೊಂಡಿಲ್ಲ ಅಂತ ಹೇಳ್ಬಾರ್ದು, ನೋಡಿಕೊಂಡ್ರು. ಆದರೆ ಅವ್ರಿಗೆ ಮಗಳಾದಾಗಿಂದ ನಮ್ಮನ್ನೊಂಥರ ನೋಡ್ತಾ ಇದ್ದಾರೆ. ಇವಾಗಲೂ ಹಂಗೇನೆ ನಮ್ಮ ಅಪ್ಪನ ಮೇಲೆ ತುಂಬ ಜಗಳ ಮಾಡ್ತಾರೆ. ಎಲ್ಲ ಬರೀ ನಿಮ್ಮ ಮಕ್ಕಳು ಅಂತೇಳಿ ನಿಮ್ಮ ಮಕ್ಕಳಿಗೆ ಮಾಡ್ತೀರಾ, ನನ್ನ ಮಗಳಿಗೆ ಮಾಡಲ್ಲ ನೀವೇನು ಅಂತ ಜಗಳ ಮಾಡ್ತಾರೆ. ಪ್ಲೀಸ್ ಪ್ರೀತಿ, ನನ್ನ ಮರಿಬೇಡ ಪ್ರೀತಿ. ನನ್ನ ಕೈ ಬಿಟ್ಟು ಹೋಗ್ಬೇಡ ಪ್ಲೀಸ್ ಕಣೆ. ನಿನ್ನ ಕಾಲು ಹಿಡ್ಕೊಂಡು ಬಿಡ್ಕೊತೀನಿ. ಪ್ಲೀಸ್ ಲಿಕ್ಕಿ, ನನ್ನ ಬಲವಂತ ಮಾಡಬೇಡ ಪ್ಲೀಸ್. ನನ್ನ ಬಲವಂತ ಮಾಡಬೇಡ. ನೀನು ನಮ್ಮ ಅಪ್ಪ ನಮ್ಮಮ್ಮನ ಮಾತು ಕೇಳಬೇಕು. ನಾನು ಇವಾಗ ನಮ್ಮ ಅಪ್ಪ ನಮ್ಮಮ್ಮನ ಮಾತು ಕೇಳಲಿಲ್ಲ ಅಂತಂದರೆ ಅಷ್ಟೇ. ಪ್ಲೀಸ್ ಲಿಕ್ಕಿ, ನನ್ನ ಬಲವಂತ ಮಾಡಬೇಡ ಲಿಕ್ಕಿ. ನಮ್ಮ ಅಮ್ಮನ ಮಾತು ಮೀರೋಕ್ಕಾಗಲ್ಲ. ನಮ್ಮ ಅಮ್ಮ ಒಪ್ಪಲಿಲ್ಲ. ನಮ್ಮಮ್ಮ ಚೆನ್ನಾಗಿ ಬೈದ್ಬಿಡ್ತು. ನಮ್ಮಮ್ಮ ಅಳ್ತೈತೆ. ಪ್ಲೀಸ್, ನೀನು ಹಿಂಗೆ ಮಾಡಿದ್ರೆ ನಾನಂತೂ ಇರಲ್ಲ ಅಂತ ಹೇಳ್ತೈತೆ. ನಮ್ಮಪ್ಪ ನಮ್ಮಮ್ಮ ನಮ್ಮ ಮರ್ಯಾದೆ ತೆಗಿತೀಯ ನೀನು, ನಾವೆಷ್ಟು ಇವತ್ತು ಗೌರವಾಗಿದ್ವಿ ಅಂತ ಹೇಳಿ ಎಲ್ಲರೂ ಬೈತಾ ಇದ್ದಾರೆ. ನನಗೆ ಪ್ಲೀಸ್ ಲಿಕ್ಕಿ, ನಾನು ನಮ್ಮಪ್ಪ ನಮ್ಮಮ್ಮನ ತೋರಿಸಿರೋ ಹುಡುಗನೇ ಮದುವೆ ಹಾಕ್ಕೊಂಡಿರ್ತೀನಿ. ಪ್ಲೀಸ್ ನನ್ನ ಬಲವಂತ ಮಾಡಬೇಡ, ಕೈ ಬಿಟ್ಬಿಡು, ನಾನು ಹೋಗ್ತೀನಿ. ಪ್ಲೀಸ್ ಬಿಟ್ಟು ಹೋಗ್ಬೇಡ ಪ್ರೀತಿ. ಪ್ಲೀಸ್, ಈ ಕೈ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ನನಗೆ ಯಾರಿದ್ದಾರೆ ಹೇಳು? ನಾನು ತಾಯಿ ಇಲ್ಲದ ತಬ್ಲಿ. ನನ್ನ ಬಿಟ್ಟು ಹೋಗ್ತೀಯ ನೀನು? ಪ್ಲೀಸ್, ಇವತ್ತು ನಮ್ಮಮ್ಮ ಇಲ್ಲ ಅಂತಂದ್ರೂ ನಮ್ಮಮ್ಮನ ಪ್ರೀತಿ ತುಂಬ್ದವಳು ನೀನು. ಪ್ಲೀಸ್ ಪ್ರೀತಿ, ಪ್ಲೀಸ್ ಬಿಟ್ಟು ಹೋಗ್ಬೇಡ ಕಣೆ. ನಮ್ಮ ಅಪ್ಪನ ಕಳಿಸ್ತೀನಿ ನಿಮ್ಮ ಮನೆಗೆ. ಬಿಟ್ಟು ಹೋಗ್ಬೇಡ ಪ್ಲೀಸ್. ಆವತ್ತು ಆ ಮಾತು ಹೇಳ್ಬೇಡ. ನಾನು ನೀನು ದೂರ ಆಗ ಮಾತು ಮಾತ್ರ ಯಾವತ್ತೂ ಹೇಳ್ಬೇಡ ಪ್ರೀತಿ. ಪ್ಲೀಸ್ ಪ್ರೀತಿ, ಯಾವತ್ತು ನಾನು ನೀನು ದೂರ ಆಗ ಮಾತುಗಳು ಮಾತ್ರ ಹೇಳಕ್ಕೆ ಹೋಗ್ಬೇಡ ನೀನು. ಇವಳು ಯಮ್ಮ ಡಿಂಪಿ ಮಗಳು. ಡಿಂಪಿ ಇದ್ದಾಳಲ್ಲ, ಆಗ ಅವಳ ಮಗಳು ಇವಳು. ನೋಡಮ್ಮ ಎಂತ ಗಂಟು ಹಾಕ್ಯಾಣವನಿ. ಅಬ್ಬಬ್ಬ ಮಿಟಕ್ಲಾಡ್ಯಾರೆ ಇಬ್ಬರಳು. ಅವ್ರು ಸುಮಾರು ಅದಾರಲ್ಲ. ಅಲ್ಲ ನೋಡಿ, ಇವಳು ಸಣ್ಣಳು. ನೋಡಮ್ಮ, ಅವಳು ದೊಡ್ಡಳನ್ನ ಅಲ್ಲಿ ಸೌರಿ ಗಂಟು ಹಾಕಕ್ಕೆ ನೋಡ್ತಾ ಇದ್ದಾರೆ. ಇವಳು ಅಲ್ಲಿ ಇಲ್ಲಿ ಕೈ ಹಿಡ್ಕೊಂಡು ಮಾತಾಡೋದು ನೋಡ್ತಾಡಿ. ಡಿಂಪಿಗೆ ತೋರಿಸ್ತೀನಿ ಎಲ್ಲ ಫೋಟೋ ಮಾಡ್ಕೊಂಡು ಹೋಗಿ. ಅವಳು ಏನಿಲ್ಲ ಅಂತ ಅಂದ್ಬಿಟ್ರೆ ಸೆಂದಕ್ಕೆ ಒದ್ಬಿಡ್ತಾಳೆ. ತಾಡಿ ಎಲ್ಲ ಫೋಟೋ ಮಾಡ್ಕೊಳಕ್ಕೆ ತೋರಿಸ್ತೀನಿ. ಇನ್ನು ಇವರು ಈ ಪಿಳ್ಳಿ ಏನನ್ನು ಸಿಕ್ಬಿಟ್ರಿ ನಿನ್ನ ಹಿಡಿಯೋಕ್ಕಾಗಲ್ಲ ನಮ್ಮನ್ನ ಲಿಕ್ಕಿನ್ನ. ಅಲ್ಲ ನೋಡು, ಕೈ ಇಟ್ಕೊಂಡು ಮಾತಾಡೋದು. ತಾಡಿ ಫೋಟೋ ಹೊಡ್ಕೊಳಕ್ಕೆ ಎಲ್ಲ ಫೋಟೋ ಹೊಡ್ಕೊಳಕ್ಕೆ ತೋರಿಸ್ತೀನಿ. ನಾನು ಯಾರು ಕಂಡಿಡಿಬೇಕು, ಯಾರು ಮಾತಾಡ್ತಿದ್ದಾನು ಅನ್ಕೊಂತಿದ್ದೆ. ಇವಳು ನಾನು ಯಾರು ತಗತ್ತು ಅವನು ಹಿಂಗೆ ಇದ್ದಾನೆ ಅನ್ಕೊಂತಿದ್ದೆ. ಮತ್ತೆ ಇವನೇನ ಇವಳು ಮದುವೆ ಆಗಿಬಿಟ್ರೆ ನಿನ್ನೆ ಓಡಿಸ್ತಾರೆ ಕಣೆ ಸುಗಣ. ಇವಳು ಅವಳು ಡಿಂಪಿ ಸುಮಾರು ಅದಾಳಲ್ಲ, ಅವಳನ್ನ ನೋಡೈದು ನಾನು. ಹೊಸನ ಅಂಗಡಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಏನು ಹಂಗೇನ ಬಾಬು ನೋಡಿ ಈಸ್ತೀನಿ. ಏನು ಪಂಕಲ್ ಹೊಡ್ಕೊಂಡು ಅಲ್ಲೇ ಯೋಸ್ತಿನಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ ಗಂಡ ಹೆಂಡ್ತಿ. ಹೂನಮ್ಮ, ಅಯ್ಯೋ ಯಾರ ಅಮ್ಮಗಿನ್ನ ಆತ ಇವಳು. ಜೋರಳು ಇಂಥಳನ್ನೇ ನನ್ನ ಮದುವೆ ಮಾಡ್ಕೊಬಿಟ್ರೆ ಏನಿಲ್ಲ. ಏನು ಬೇಡ, ಯಾರನ್ನ ಮೆತ್ತನ್ನಂತರ ಆಗಬೇಕು. ನಾವು ಹೇಳ್ದಂಗೆ ಕೇಳ್ಕೊಂಡು ಇರೋ ಅಂತರ ಆಗಬೇಕು. ಬದುಕು ಭಾಳ ಮಾಡ್ಕೊಂಡು ನಾನು ಹೇಳ್ದಂಗೆ ಕೇಳಬೇಕು ಅಂತ ಹುಡುಗಿನ ತರಬೇಕು. ಇವಳನ್ನೇನೋ ಮದುವೆ ಮಾಡ್ಕೊಬಿಟ್ರೆ ಅಷ್ಟೇ. ನಾನು ಅಯ್ಯಪ್ಗೆ ಹೇಳ್ತೀನಿ. ಫಸ್ಟಿನ ಡಿಂಪಿಗೆ ಹೇಳ್ತೀನಿ. ಅವಳಾದರೆ ನೋಡಿ ಹಿಂಗೆ ಲವ್ ಮಾಡ್ತಾ ಇದ್ದಾನೆ ಅವನು. ಆಲೇನಿ ಅವಾಗಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದ ಆಲೇನಿ ಅಂತ ಹೇಳ್ತೀನಿ ನಾನು ಸುಮ್ಮನೆ. ಅವಳಾಗ ಸರಿಯಾಗಿ ಮಗಳಿಗೆ ಇಕ್ತಾಳೆ ಸರಿಯಾಗಿ. ಅವಾಗ ಬೇರೆ ಕಡೆಗೆಲ್ಲ ನೋಡಿ ಮದುವೆ ಮಾಡ್ತಾಳೆ. ತಡಿ ಇವಳಿಗೆ ಇದ್ದಾವೆ. ಏನೇ ಏನು 24 ಗಂಟೆ ಫೋನು. ಏನು ಫೋನ ಮಾತಾಡೋರು. ಇನ್ಮೇಲೆ ಮಾತಾಡಲಿ, ತಾಡಿಗೆ ಮಾಡ್ತೀನಿ ನಿಮ್ಮಮ್ಮ ಹೇಳಿ.
ನಮ್ಮಮ್ಮ ಅಂತೂ ಒಪ್ಪೋದಿಲ್ಲ. ನೀನು ಇದನ್ನ ಮರ್ತು ಬಿಡಬೇಕು. ನೀನು ಮದುವೆ ಆಗೋದು ಅದೆಲ್ಲ ಆಸೆ ಇಟ್ಕೊಂಡಿದ್ರೆ ಇಲ್ಲಿಗೆ ಮರ್ತು ಬಿಡು. ಇಲ್ಲಿಗೆ ಸುಮ್ಮನೆ ಆದರೆ ಸರಿ ನೀನು. ಮತ್ತೆ ನನಗೇನಾದರೂ ನೀನು ಫೋನಲ್ಲಿ ಮಾತಾಡೋದಾಗಲಿ, ನೀನೆಲ್ಲಾದ್ರೂ ಮಾತಾಡ್ಸೋದಾಗಲಿ ಇದೆಲ್ಲ ನನ್ನ ಕಣ್ಣಿಗೆ ಬಿದ್ದರೆ ಕಿವಿಗೆ ಕೇಳಿಸಿದ್ರೆ ನೋಡು ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟೈತೆ. ನಮ್ಮಮ್ಮ ವಾರ್ನಿಂಗ್ ಮಾಡೈತೆ, ಲಾಸ್ಟ್ ವಾರ್ನಿಂಗ್ ಮಾಡೈತೆ. ಅದಕ್ಕೆ ನಾನು ನಿನಗೆ ಲಾಸ್ಟ್ ಮಾತಾಡ್ಸೋಗೋಣ ಅಂತ ಹೇಳಿ ಬಂದೆ ಲೇಕಿ. ಪ್ಲೀಸ್ ನನ್ನ ಮರ್ತ್ಬಿಡು. ನಮ್ಮಮ್ಮ ಹೆಂಗೆ ಬೈತಾರೆ ಗೊತ್ತಾ, ನನ್ನ ಮಾತು ಹೆಂಗೆ ಸುಚ್ಚಿ ಸುಚ್ಚಿ ಮಾತಾಡ್ತಾರೆ. ನನಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೇ ನಮ್ಮಪ್ಪ ನಮ್ಮಮ್ಮನ ಮಾತು ಮೀರೋಕ್ಕಾಗಲ್ಲ. ಇದೆಲ್ಲ ಕಾಮನ್ ಪ್ರೀತಿ. ಅಪ್ಪ ಅಮ್ಮ ಬೈತಾರೆ, ಮಕ್ಕಳು ತಪ್ಪು ಆಡ್ತಾ ಇದ್ದಾರೆ ಅಂದರೆ ಅಪ್ಪ ಅಮ್ಮ ಬೈತಾರೆ. ನೀನು ಅದಕ್ಕೆ ಬೇಜಾರಾಗಿ ಹಿಂಗೆ ಹೇಳಿದ್ರೆ ಹೆಂಗೆ? ಅವಾಗ ಅಪ್ಪ ಅಮ್ಮ ಬೈಲಿಲ್ಲ, ಇವಾಗ ಬೈತಾರೆ. ಇದನ್ನೆಲ್ಲ ನೀನು ಮುಂಚೆಗೆ ಯೋಚನೆ ಮಾಡ್ಬೇಕು ತಾನೆ. ನನಗೆ ಇಷ್ಟೊಂದು ಪ್ರೀತಿ ಕೊಟ್ಬಿಟ್ಟು ನೀನು ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಬೈತಾರೆ ಅಂತೇಳಿ ಇವಾಗ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟು ಇವಾಗ ದೂರ ಹೋದರೆ ನಾನು ಹೆಂಗೆ ಮರ್ತು ನಾನು ನಿನ್ನ ಬದುಕಲಿ? ಹೆಂಗೆ ಮರಿಬೇಕು ಹೇಳು? ಅದನ್ನಾದರೂ ಹೇಳ್ಕೊಡು ನೀನು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ ನನಗೆ. ನೀನು ಮರ್ತು ಬದುಕೋ ಅಂಥ ಶಕ್ತಿ ಇಲ್ಲ. ಹೆಂಗೆ ಮರ್ತು ಬದುಕಬೇಕು ಅನ್ನೋದು ಗೊತ್ತಿಲ್ಲ. ನೀನು ಅದನ್ನು ನನಗೆ ಕಲಿಸ್ಕೊಟ್ಟು ಹೋಗ್ಬೇಕು. ಬರೀ ಪ್ರೀತಿ ಕೊಡೋದಲ್ಲ, ಪ್ರೀತಿನ ಮರೆಯೋ ಅಂಥದ್ದು ನನಗೆ ಹೇಳ್ಕೊಟ್ಟು ಹೋಗ್ಬೇಕು ನೀನು ಅಷ್ಟೇ. ಪ್ಲೀಸ್ ಬಲವಂತ ಮಾಡಬೇಡ ನನ್ನ. ಪ್ಲೀಸ್ ವಿಕ್ಕಿ, ಬಲವಂತ ಮಾಡಬೇಡ. ಏನು ಕೈ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಏನು ಸರ್ವತ್ತಿನ ತಕ ಫೋನ್ ನೋಡೋಣ. ನಾನು ಯಾರು ತಗೋಕ್ಕಂತ ನಾನು ಫೋನ್ನಾಗ ಅಲ್ಗೂ ಟೇಟನೆಲ್ಲ ನೋಡೋಣ ಅಂತ ನೋಡ್ತಿದ್ದೆ. ಯಾವ್ದು ಸಿಗ್ತಿರ್ಲಿಲ್ವಲ್ಲ, ನೋಡೋಣ ಅಂತ ಕೇಳಿದ್ರು. ಪಟ ಹಾಕ್ಯಂಡವನೇನ ಎಲ್ಲ ಪಟ ಇರ್ಬೇಕೇನ ಅಂತ ನೋಡಿದ್ರೂ ಸಿಗ್ತಿರ್ಲಿಲ್ಲ. ಹೆಂಗೆ ಮತ್ತು ಮಾಡೋಣ ಏನೋ ಗೊತ್ತಿಲ್ಲ. ನಾನು ಮೆಸೇಜ್ಗಳೆಲ್ಲ ನಾನು ಅಲ್ಗೂ ನಮ್ಮ ಅಮ್ಮನಿಗೆ ಕಳಿಸಿ ಅಲ್ಗೂ ಫೋನ್ ಇಸ್ಕೊಬರೋಗು ಅಣ್ಣನ ತೆಗಿ ಅಂತೇಳಿ ಹೇಳ್ಕೊಳಿಸಿ ನೋಡಬೇಕು ಯಾರಿರ್ಬೋದು ಆ ಹುಡುಗಿ ಅಂತೇಳಿ ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಇವತ್ತು ಸಿಗೆ ಬಿದ್ದ ಕಳ್ಳ. ಯಾರು ಅಂತ ಇವತ್ತು ಗೊತ್ತಾಯ್ತು. ಹೋಗಿ ಹೇಳ್ತೀನಿ ತಡಿಯ ಡಿಂಪಿಗೆ. ಡಿಂಪಿ ಅಕ್ಕ ನೋಡಿ ಇವಾಗ ನಿನ್ನ ಮಗಳು ಇಂಥದ್ದು ಮಾಡ್ತಾ ಇದ್ದಾಳೆ, ನಿನ್ನ ಮಗಳಿಗೆ ಬುದ್ಧಿ ಹೇಳಿ ಒಳಕಿಕ್ಕ ಅಂತ ಹೇಳ್ತೀನಿ. ಇಂಥ ಮಾಡೋದು ಬೇಡ, ನಾವು ಒಳ್ಳೆ ಹೆಣ್ತತ್ತೀವಿ ನಾವು ಬೇರೆ ಕಡೆಗೆ. ನಿನ್ನ ಮಗಳು ಮದುವೆ ಮಾಡ್ಕೊಂಬಕ್ಕೆ ಇಷ್ಟಿಲ್ಲ ನಮಗೆ ಅಂತ ಹೇಳ್ತೀನಿ. ಅಣ್ಣ ಗೊತ್ತಾಗಲ್ವಿ? ಇವಳೆ ಸುಮಾರು ಅದಾಳಲ್ಲ ನೋಡಮ್ಮ. ಅದು ದೊಡ್ಡ ಹುಡುಗಿನ ಹಂಗೆ ಮಾಡಲ್ಲ ಯಮ್ಮ. ಇವಳು ಸಣ್ಣಳು ಭಾರಿ ಜೋರದಾಳೆ ಇವಳು. ಅವ್ರ ಅಮ್ಮಗಿನ್ನ ಆತಾತ ಇವಳು. ರುತಿ ಇದ್ದಂಗೆ. ಇವಳು ಒಂದೇ ವಾರಿಗೆ ಏನಪ್ಪ ರುತಿನ ಅವಳು. ಇವಳೇ ಒಂದಿಟ್ಟು ದೊಡ್ಡಾಳು ಅನ್ಸುತ್ತೆ. 2-3 ವರ್ಷಕ್ಕೆ ಇವಳೇ ದೊಡ್ಡಾಳೇನಪ್ಪ, ಅವಳಿನ್ನ ಸಣ್ಣಾಳು. ಅಪ್ಪಪ್ಪ ಅವಳು ಇವಳಿಗಿನ್ನ ಮೀರಿದಾಳ ಅವಳು. ರುತಿ ಅಪ್ಪ ಈ ವಯಸ್ಸಿಗೆ ಬೋಲೋ ಇದ್ದಾಳೆ. ಬಂಗಾಳಿ ಮಾತು. ಬಂಗಾಳಿ ಮಾತಾಡ್ಕೊಂಡು ಎಲ್ಲ ತಗು ಸೆನಕ್ಕೆ ಇದ್ದಾಳೆ. ಇವ್ರ ಸಹ ನೋಡು ನಮ್ಮ ಮನ್ಯಾಗ ತಿಂಡಿ ತಿಂದು ಹಾಕುವಂದಾನು ಕೇಳಿರೇ ಮಾಡ್ಸಾನ ಮಾಡಿಸ್ತೀನಿ ಅಂತಾನೆ. ನಾನು ಅದಕ್ಕೆ ಹೇಳಿದ್ದು ಮಾಡ್ಸೋದಾದ್ರೆ ಇಲ್ಲಿ ಬಾ ಅಂತೇಳಿ ಸರಿಯಾಗಿ ಬೈದು ಕಳಿಸ್ತಿ. ಬರ್ಲಿ ಇನ್ನೊಂದು ಪಟ್ಟು ನಮ್ಮ ಮನ್ಯಾಗ ತಿನ್ಬೇಕಾ ನನ್ನ ಮಗ. ಬಿಟ್ಟು ಹೋಗ್ಬೇಡ ಪ್ಲೀಸ್. ನಾನು ನಿನ್ನ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಪ್ರೀತಿ, ಪ್ಲೀಸ್ ಬಿಟ್ಟು ಹೋಗ್ಬೇಡ ಪ್ರೀತಿ. ಪ್ಲೀಸ್ ನನ್ನ ಮರಿಬೇಡ ಪ್ರೀತಿ, ಪ್ಲೀಸ್. ಅಯ್ಯೋ ಇಷ್ಟೊಂದು ಬಲವಂತ ಮಾಡಬೇಡ ಅಂತ ಹೇಳಿದೆ ತಾನೇ ನಾನು ನಿನಗೆ. ಬಲವಂತ ಮಾಡಬೇಡ ಪ್ಲೀಸ್ ಲಿಕ್ಕಿ, ಬಲವಂತ ಮಾಡಬೇಡ. ನಾನು ಹೊರಟೋಗ್ತಾ ಇದ್ದೀನಿ. ಬಾಯ್. ಫೋಟೋ ತಕ್ಕಂತ ಇದೆಯಾ ಸುಗುಣ? ಫೋಟೋನು ತಕ್ಕೊಂಡಿನಿ, ವೀಡಿಯೋನು ಮಾಡ್ಕೊಂಡಿದ್ದೀನಿ. ವೀಡಿಯೋನು ಮಾಡ್ಕೊಂತ ಇದ್ದೀನಿ. ಎಲ್ಲ ತಾಣೋಗಿ ನಾವು ಡಿಂಪಿ ತಾಣೋಗಿ ಎಲ್ಲ ತೋರಿಸ್ತೀನಿ. ನಿನ್ನ ಮಗಳು ಇಂಥದ್ದು ಮಾಡ್ತಾ ಇದ್ದಾಳಲ್ಲ, ದೊಡ್ಡದಾಗಿ ಯಾರಿಗಾರ ಮಾತಾಡಕ್ಕೆ ಹೋಗ್ತೇನೆ, ಹೇಳಕ್ಕೆ ಹೋಗ್ತೀಯ ಅಂತೀನಿ. ನಮ್ಮಮ್ಮ ಈ ಮದುವೆ ಅಂತೂ ಆಗಲ್ಲ, ನಿನ್ನಂತ ಅವನಿಗಂತೂ ಕೊಟ್ಟು ಮದುವೆ ಮಾಡಲ್ಲ, ನೀನು ಮರ್ತು ಬಿಡು. ನೋಡು ವಾರ್ನಿಂಗ್ ಮಾಡ್ತಾ ನಿಂತದೆಲ್ಲ ಇಲ್ಲಿಗೆ ಮರ್ತು ನೀನು ಸುಮ್ಮನಾದರೆ ಸರಿ ಅಂತೇಳಿ ನಮ್ಮಮ್ಮ ವಾರ್ನಿಂಗ್ ಮಾಡೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವರಂತೂ ನಿನ್ನ ಬಿಟ್ಟು ಮರೆತು ಬದುಕೋ ಶಕ್ತಿ ಇಲ್ಲ ಅಂತ ಹೇಳಿಲಿಕ್ಕೆ ನನಗೆ ತುಂಬ ನನ್ನ ಹತ್ರ ಕೇಳ್ಕೊತಾ ಇದ್ರೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನನಗಂತೂ. ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ಇವಾಗ ನಾನು ಹೋಗೋಕ್ಕೂ ಆಗಲ್ಲ. ತುಂಬ ಕಷ್ಟ. ಏನು ಮಾಡಬೇಕು ಏನೋ ಗೊತ್ತಿಲ್ಲ. ನಮ್ಮಮ್ಮ ಅಂತೂ ಒಪ್ಪೋದಿಲ್ಲ ಈ ಮದುವೆಗೆ. ಏನು ಮಾಡೋದಪ್ಪ? ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.